ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಸ್ನೇಹಿತರೆ, ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋ ಅಂದರೆ ಅದು ಗೃಹಲಕ್ಷ್ಮಿ ಬಗ್ಗೆ. ಈಗಾಗಲೇ ಸಿಕ್ಕಿದ ಮಾಹಿತಿಯ ಮೇರೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ಗೃಹಲಕ್ಷ್ಮಿ ಬಗ್ಗೆ ಮಾತನಾಡಿದ್ದಾರೆ. ಹಾಗಿದ್ರೆ ಏನು ಮಾತಾಡಿದ್ದಾರೆ ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ವೀಕ್ಷಕರೇ. ಹಾಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ವಿಡಿಯೋನ ಫಟ್ ಅಂತ ನೋಡೋಣ ವೀಕ್ಷಕರೇ. ಹಾಗಿದ್ರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಯೋಜನೆಯ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾತನಾಡಿದ್ದಾರೆ. ಏನಂತ ಮಾತನಾಡಿದ್ದಾರೆ ಅಂದರೆ, ಅವರಿಗೆ ಅವರ ಒಂದು ಫಿನಾನ್ಸಿಂದ, ಸರ್ಕಾರದ ಫಿನಾನ್ಸಿಂದ ಅವರಿಗೆ ಈ ಒಂದು ಹಣ ಏನಿದೆ, ಗೃಹಲಕ್ಷ್ಮಿ ಹಣ ಏನಿದೆ, ಅದು ಅವರ ಕೈಗೆ ಈಗಾಗಲೇ ಸಿಕ್ಕಾಗಿದೆ. ನಾನು ಹೇಳಿದೆ ನಿಮಗೆ 15 ಬಿಡುಗಡೆ ಮಾಡ್ತಾರೆ ಅಂತ, ಪಕ್ಕ ಬಿಡುಗಡೆ ಮಾಡ್ತಾರೆ. 15 ಡೇಸ್ ಆಯ್ತಂತೆ ಅವ್ರ ಕೈಗೆ ಆ ಒಂದು ಅಮೌಂಟ್ ಸಿಕ್ಕಿ. 15 ದಿನಗಳಾಯಿತು ಅವರ ಕೈಯಲ್ಲಿ ಒಂದು ಅಮೌಂಟ್ ಸಿಕ್ಕಿ. ಆದರೆ ಅವರ ಒಂದು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಅವರೊಂದು ಅಪಘಾತದಲ್ಲಿ ಈಡಾಗಿದ್ದರು. ಹಾಗೆ ಅವರು ಒಂದು ಚೇತರಿಸ್ಕೊಳ್ತಾ ಬರ್ತಾ ಇದ್ದಾರೆ. ಆದರೆ ಈ ಒಂದು ರೀಸನಿಂದ ನಮಗೆ ಅದು ಹಾಕ್ಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಇನ್ನು ಆದಷ್ಟು ಬೇಗನೆ ಈ ಒಂದು ಅಮೌಂಟನ್ನು ಈ ಒಂದು ಮಂತ್ ಒಳಗಡೆ ನಾವು ಕಳಿಸ್ತೇವೆ ಅಂತ ಹೇಳಿದ್ದಾರೆ. ಹಾಗಿದ್ರೆ 15ನೇ ತಾರೀಕಿಂದ ಎಲ್ಲರಿಗೂ ಬಿಡುಗಡೆ ಆಗುತ್ತೆ ವೀಕ್ಷಕರೇ. ಎಲ್ಲರೂ ಫೇಕ್ ನ್ಯೂಸ್ ಅಂತ ಹೇಳ್ತಾ ಇದ್ದೀರಾ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಒಂದು ನ್ಯೂಸನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಇನ್ನು ಯಾರಿಗಾದರೂ ಡೌಟ್ ಇದ್ದರೆ ನಿಜವಾಗ್ಲೂ ಹೇಳ್ತಾ ಇದ್ದಾನೆ, ಈ ಒಂದು 15ಇಂದ ನಿಮಗೆ ಈ ಒಂದು ಹಣ ಬರ್ತದೆ. ಈ ಒಂದು ಮಂತ್ ಎಂಡ್ ಒಳಗಡೆ ನಿಮಗೆ ಈ ಒಂದು 2,000 ಏನಿದೆ ಅದು ಬರ್ತಾ ಇರ್ತದೆ ವೀಕ್ಷಕರೇ. ಇನ್ನು DBT ಮೂಲಕ ಹಾಗೂ ಕಾರ್ಯದರ್ಶಿಯಿಂದ, ಪಂಚಾಯತಿಯಿಂದ ಅಂತೆಲ್ಲ ಹೇಳ್ತಾ ಇದ್ರು, ತಾಲೂಕು ಪಂಚಾಯತಿಯಿಂದ ಕಾರ್ಯದರ್ಶಿ ಅವರಿಂದ ನಿಮಗೆ ಈ ಒಂದು ಹಣ ಬರುತ್ತೆ ಅಂತೆಲ್ಲ. ಇದಕ್ಕೂ ಅವರು ಒಂದು ಸ್ಪಷ್ಟ ಉತ್ತರವನ್ನು ನೀಡಿದ್ದಾರೆ ವೀಕ್ಷಕರೇ. ಏನಂದರೆ, ನಾವು ಈ ಒಂದು ಅಮೌಂಟ್ ಏನಾಗ್ತೀವಿ ಅದನ್ನ ಸರಳ ರೀತಿಯಲ್ಲಿ, ಸುಲಭ ರೀತಿಯಲ್ಲಿ ಮಾಡಲಿಕ್ಕೋಸ್ಕರ ಈ ಒಂದು ಫಿನಾನ್ಸ್ ಮಿನಿಸ್ಟ್ರಿಂದ ಏನಿದೆ ಈ ಒಂದು ಹಣ ತಾಲೂಕು ಪಂಚಾಯತಿಗೆ ಹೋಗುತ್ತೆ ಅಥವಾ ಕಾರ್ಯದರ್ಶಿ ಅವರಿಗೆ ಹೋಗುತ್ತೆ. ಅಲ್ಲಿಂದ ಯಾವುದೇ ಚೇಂಜಸ್ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಹೀಗೆ ಹೋಗೋದು, ಹಾಗೆ ಹೋಗೋದು ಅಂತೆಲ್ಲ ತುಂಬ ಕಮೆಂಟ್ ಮಾಡಿದ್ರು. ಹಾಗೆ ಹಂಗೆ ಅಂದ್ಕೊಂಡಿದ್ರು. ಆದರೆ ಈ ಒಂದು ಪ್ಲ್ಯಾನ್ನ ಮಾಡಿ ಈ ಒಂದು ಅಮೌಂಟ್ ಏನಿದೆ ಅದು ಮಹಿಳೆಯರ ಖಾತೆಗೆ ಲೇಟ್ ಆಗ್ತಿದೆ. ಆದ್ದರಿಂದ ಈ ಮುಂಚೆ ಇದ್ದ ರೀತಿಯಲ್ಲಿ ಒಂದು ಅಮೌಂಟ್ ಕಳಿಸ್ತಾರೆ, ಆ ರೀತಿಯಲ್ಲಿ ಯಾವುದೇ ಆದಂತಹ ವ್ಯತ್ಯಾಸ ಇಲ್ಲ. ನಾವೇ DBT ಮೂಲಕ ನಿಮಗೆ ಕಳಿಸ್ತಾರೆ ಅಂತ ಕೂಡ ಹೇಳಿದ್ದಾರೆ ವೀಕ್ಷಕರೇ. ಹಾಗಿದ್ರೆ ಎಲ್ಲರೂ ಬಂದೇ ಬರುತ್ತೆ, ನೀವು ಯಾರು ಗಾಬರಿ ಆಗೋದು ಬೇಡ ಅಂತ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾನೆ ಇದ್ದೆ. ನನಗೆ ಸಿಕ್ಕಿದ, ನಾನು ಕಲೆಕ್ಟ್ ಮಾಡಿದ ಮಾಹಿತಿ ಮೇರೆಗೆ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾನೆ ಇದ್ದೆ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಅಮೌಂಟ್ ಬರುತ್ತೆ, ನಿಮಗೆ ಬಂದೇ ಬರುತ್ತೆ. ಇದೀಗ ಅವರೇ ಸ್ವತಃ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ವೀಕ್ಷಕರೇ. ಹಾಗಿದ್ರೆ ಈ ಅಮೌಂಟ್ ನಿಮಗೆ ಈ ಒಂದು ಫೆಬ್ರವರಿ 15ರಿಂದ ಈ ಒಂದು ಮಂತ್ ಎಂಡ್ ಒಳಗಡೆ ಎಲ್ಲರಿಗೂ ಈ ಒಂದು ಅಮೌಂಟ್ ಬಂದೇ ಬರುತ್ತೆ. ಹಾಗಿದ್ರೆ ಈ ಒಂದು ನ್ಯೂಸ್ ನಮಗೆ ಪಕ್ಕವಾಗಿ ಸಿಕ್ಕಿದೆ. 100ಕ್ಕೂ 100 ನಿಜವಾಗಿ, 100ಕ್ಕೂ 100 ನಿಜವಾಗಿ ಈ ಒಂದು ನ್ಯೂಸ್ ಸಿಕ್ಕಿದೆ ವೀಕ್ಷಕರು. ಆಗಿದ್ದರೆ ಯಾರು ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಈ ಅಮೌಂಟ್ ನಿಮಗೆ ಹಳೆ ರೀತಿಯಲ್ಲಿ ಹೇಗೆ ಬರ್ತಿತ್ತೋ ಅದೇ ರೀತಿಯಲ್ಲಿ ನಿಮ್ಮ ಅಕೌಂಟಿಗೆ ಅತಿ ಬೇಗವಾಗಿ ಈ ಒಂದು ಸಂಜೆ 15 ತಾರೀಕು ಏನಿದೆ ಆ ಒಂದು ಸಂಜೆಯಿಂದಲೇ ಈ ಒಂದು ಹಣ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಇನ್ನು ಅವರು ಚೇತರಿಸಿಕೊಂಡು ಸ್ವತಃ ತಮ್ಮ ಆರೋಗ್ಯ ಸ್ಥಿತಿಯಲ್ಲಿ ಚೇತರಿಸ್ಕೊಂಡು ಬರ್ತಾ ಇದ್ದಾರೆ. ಬೇಗ ಗುಣವಾಗಲಿ ಕೂಡ ಅಂತ ಕೂಡ ನಾವು ಹಾರೈಸೋಣ. ಬಿಕಾಸ್ ಅವರಿಂದ ನಮಗೆ ತುಂಬ ಉಪಯೋಗ ಇದೆ ಅಲ್ವಾ. ಹಾಗೆ ಅವರು ಕೂಡ ಬೇಗನೆ ಒಂದು ಚೇತರಿಸ್ಕೊಂಡು ಬರಲಿ, ನಮಗೆಲ್ಲರಿಗೂ ಹಣ ಹಾಕಲಿ ಅಂತ ನಾವು ಹಾರೈಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಹಣ ಬೇಗನೆ ಫಟ್ ಅಂತ ಸಿಗಲಿ ಅಂತ ಕೂಡ ನಾನು ಹಾರೈಸ್ತಾ ಇದ್ದೇನೆ ವೀಕ್ಷಕರೇ. ಆಗಿದ್ರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ನಿಲ್ಲಿಸ್ತಾ ಇದ್ದೇನೆ. ಅನುಕೂಲವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ ವೀಕ್ಷಕರೇ. ಆಗಿದ್ರೆ ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.